ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿನೂ ಇದೆ. ವಿದಾಯ ಎಂಬುದು ಕೇವಲ ಒಂದು ಪದ. ಎಂಜಾಯ್ ಅಂತ ಏನು ಮಾಡಲೇ ಇಲ್ಲ. 8 ಡೇಸಲ್ಲಿ ಹೋಯ್ತು ಅನ್ನೋ ರೀತಿ ಫೀಲ್ ಇದೆ. ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದು ಶಿಲ್ಪ. ಒಂದು ಸಲನೂ ಜಗಳ ಆಡಿಲ್ಲ, ಒಂದು ಸಲನೂ ಭಿನ್ನಾಭಿಪ್ರಾಯ ಬಂದಿಲ್ಲ ನಮ್ಗಳ ಮಧ್ಯ. ಮತ್ತೆ ಈ ಥರ ಲೈಫ್ ಸಿಗುತ್ತಾ ಇಲ್ವೋ ನಮಗಂತೂ ಗೊತ್ತಿಲ್ಲ. 5 years ಕನೆಕ್ಷನ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಕ್ಲೋಸ್ ಆಗಿ ಹೋಗ್ತೀವಿ ನಮ್ಮ ಕ್ಲಾಸಲ್ಲಿ, ಬಟ್ ಯಾರು ನಮ್ಮನ್ನ ಕ್ಲೋಸ್ ಮಾಡ್ಕೊಳ್ಳಲ್ಲ. ಶಿಲ್ಪ ಅವ್ರ ಬಗ್ಗೆ ಹೇಳೋದು ತುಂಬಾ ಇದೆ. ನಾಟ್ ಅಪ್ ಟು ದ ಮಾರ್ಕ್. ಗೋ ವಿತ್ ದ ಫ್ಲೋ. ಇವತ್ತೆಲ್ಲರೂ ಮಿಸ್ ಮಾಡ್ಕೋತಿದೀವಿ ಅನ್ನೋ ಫೀಲ್ ಬರ್ತಿದೆ. ಬಟ್ ಒಂದು ಕಡೆ ಹ್ಯಾಪಿ ಆಲ್ಸೋ, ಕಾಲೇಜ್ ಬಿಟ್ಟು ಹೋಗ್ತೀವಿ ಅಂತ. ಅರೆ ಹುಡುಗಿರು ಯಾರು ಚೆನ್ನಾಗಿಲ್ಲ. ಗಾಯ್ಸ್, ಇವಾಗ ನಮ್ಮ ಫ್ರೆಂಡ್ಸ್ ಇದ್ದಾರೆ ಕೆಲವರು, ಅವ್ರ ಹತ್ರ ಈಗ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀರಲ್ವಾ, ಅವ್ರ ಒಪಿನಿಯನ್ನ ಕೇಳೋಣ ಬನ್ನಿ. ಏನು ಅನಿಸ್ತಿದೆ ಚಂದನ? ಏನು ಅನಿಸ್ತಿದೆ, ಸ್ವಲ್ಪ ಬೇಜಾರಾಗ್ತಿದೆ. ಸ್ಟೂಡೆಂಟ್ಸ್ ಲೈಫ್ ಇದೇನೋ ಕಂಪ್ಲೀಟ್ ಆಗ್ತಿದೆ ಅಂತ. ಮತ್ತು ಕಾಲೇಜ್ ಬಿಟ್ಟು ಹೋಗೋಕ್ಕೆ ಸ್ವಲ್ಪ ಖುಷಿ ಇದೆ ಲೈಟಾಗಿ. ಎಷ್ಟು ವರ್ಷ ಇದ್ರಲ್ಲ, ಹೇಗೆ? ಏನು ಅಷ್ಟೊಂದು ಎಕ್ಸೈಟ್ಮೆಂಟು ಇರಲಿಲ್ಲ, ಅಷ್ಟೊಂದು ಚೆನ್ನಾಗೂ ಇರಲಿಲ್ಲ. ಓಕೆ ಕಳೀತು ಅಂತ ಗೊತ್ತಾಯ್ತಾ? ನೀನು ಇಟ್ಕೊಂಡು ಹೇಗೆ ಕಳೀತು ಅಂತ ಅಂದರೆ ಗೋ ವಿತ್ ದ ಫ್ಲೋ, ಹೆಂಗೆ ಬಂದಿದೆ ಹಂಗೆ ನಡ್ಕೊಂಡು ಬಂದುಬಿಟ್ಟಿದ್ದೀವಿ. LLB ಚೂಸ್ ಮಾಡಿದ್ದು ಬೆಟರ್ ಅಂತ ಅನ್ಸುತ್ತೆ. ತುಂಬ ಬೆಟರ್ ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಕಾಲೇಜ್ ಬಗ್ಗೆ ನಿಮ್ಮ ಒಂದು ಮಾತು ಏನಾದರೂ? ನೋ ಕಮೆಂಟ್ಸ್. ಥ್ಯಾಂಕ್ ಯು. ನೀವು 5 ವರ್ಷ ಈ ಕಾಲೇಜಲ್ಲಿ ಇದ್ದೀರಾ, ಹೇಗೆ ಅನ್ನಿಸ್ತಿದೆ ಈಗ ಬಿಟ್ಟು ಹೋಗ್ತಾ ಇರೋದು? ತುಂಬ ಬೇಜಾರಾಗ್ತಿದೆ, ಎಲ್ಲ ಸ್ಟೂಡೆಂಟ್ ಲೈಫ್ ಮುಗ್ದೋಗುತ್ತೆ ಅಂತ. ಬಟ್ ಒಂದು ಕಡೆ ಹ್ಯಾಪಿ ಆಲ್ಸೋ, ಕಾಲೇಜ್ ಬಿಟ್ಟು ಹೋಗ್ತೀವಿ ಅಂತ. ಸೂಪರಾಗಿ ಹೇಳಿದ್ರಿ ಅಷ್ಟೇ. ಈಗ ಹರ್ಷಿತಾ ಅವ್ರನ್ನ ಕೇಳೋಣ. ಹೇಳಿ ಹರ್ಷಿತಾ. 5 ವರ್ಷ ತುಂಬ ಚೆನ್ನಾಗಿ ಹೋಯ್ತು. ಅಂದರೆ ಎಷ್ಟು ಬೇಗ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಒಂದು ಕಡೆ ಬೇಜಾರು ಆಗ್ತದೆ, ಅಂದರೆ ಕಾಲೇಜ್ ಲೈಫ್ ಮುಗ್ದೋಯ್ತು, ಮುಂದೆ ಕಾಲೇಜ್ ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಇನ್ನೊಂದು ಕಡೆ ಖುಷಿನೂ ಆಗ್ತದೆ, ಮುಂದೆ ಒಂದು ಏನೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿನೂ ಇದೆ. ಲಾ ತಗೊಂಡಿದ್ದು ಬೆಸ್ಟ್ ಅನಿಸ್ತಾ ನಿಮಗೆ? ಬೆಸ್ಟ್ ಅಂತಲೇ ಅನಿಸ್ತು, ಬಿಕಾಸ್ ಸೊಸೈಟಿ ಬಗ್ಗೆ ಎಲ್ಲ ತಿಳ್ಕೊಬೋದಲ್ವ ಲಾ ಸಬ್ಜೆಕ್ಟಿಂದ. ಸೊ ನಂಗೆ ಬೆಸ್ಟ್ ಅಂತಲೇ ಅನಿಸ್ತು. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಬಂದು ಸೇರ್ಕೋಬೇಕಾದ್ರೆ ಅಯ್ಯೋ 5 ವರ್ಷ ಹೇಗೆ ಮುಗಿಯುತ್ತೆ ಅಂತ ಅನಿಸ್ತಾ ಇತ್ತು. ಇವಾಗ 5 ವರ್ಷ ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ, ಬಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ರ 5 years ಜರ್ನಿ? ಹಾಂ, ಎಂಜಾಯ್ ಮಾಡ್ತೀವಿ. ಕರೆಕ್ಟಾಗಿ ಕಾಲೇಜ್ ಅಟೆಂಡ್ ಮಾಡಿಲ್ಲ, ಆದರೂ ಪರವಾಗಿಲ್ಲ. 3 ವರ್ಷ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಓಕೆ, ಲೆಕ್ಚರರ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಆ ಥರ ಎಲ್ಲ ಏನಿಲ್ಲ. ಅಟೆಂಡೆನ್ಸ್ ಕೊಡ್ತಾರೆ. ನಿಮ್ಗೆ ಅಟೆಂಡೆನ್ಸ್ ಬೇಕಂದರೆ ಶಾರದಾ ವಿಲಾಸಕ್ಕೆ ಬಂದು ಸೇರ್ಕೊಡಿ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಾಯ್ ಚಂದನ ಅವರೇ. ಹಲೋ, ನಮಸ್ಕಾರ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ನಮಸ್ತೆ ಚೆರಿ. ಮತ್ತೊಮ್ಮೆ ನಿಮಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಹೇಳಿ ನಿಮ್ಮ 5 years ಎಕ್ಸ್ಪೀರಿಯನ್ಸ್? 5 years ಚೆನ್ನಾಗಿತ್ತು. ನಕ್ಕೊಂಡೇ ಕಳೆದುಬಿಟ್ಟಿದ್ದೀರಾ, ನಿಮ್ಮ ನಗುನೇ ಫೇಮಸ್ಸು. ಹೌದೌದು, ಎಲ್ಲ ನಮ್ಮ ಶಿಲ್ಪನ ಪ್ರಭಾವ. ಅವಳು ನಗ್ಸೋದ್ರಿಂದ ನಾನು ನಗೋದು, ಇಲ್ಲ ಅಂತಂದಿದ್ರೆ ನಾನು ನಗ್ತಿರ್ಲಿಲ್ಲ. ನಾವು ಕಾಲೇಜು ಕರೆಕ್ಟಾಗಿ ಬಂದಿಲ್ಲ, ಬಂಕ್ ಹಾಕಿದ್ರು ಕೂಡ 5 years ಕನೆಕ್ಷನ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಬೇಜಾರಾಗ್ತೈತೆ ಅಷ್ಟೇ. ಅಲ್ಲ, ನಮ್ಮಂತ ಫ್ರೆಂಡ್ಸ್ನ ಬಿಟ್ಟು ಹೋಗ್ತಾ ಇರೋದಕ್ಕೆ ಏನು ಅನಿಸ್ತಾ ಇದೆ? ತುಂಬ ಬೇಜಾರು, ಪ್ರಾಮಿಸ್, ನಿಜವಾಗ್ಲೂ. ನಿನಗೆ? ನಾನು ಅಲ್ಲ, ಬೇಜಾರು ಅನ್ನೋದನ್ನ ಹೇಳ್ತಾ ಇದ್ದೀರಾ? ನಾನು ಅಳಲ್ವಲ್ಲ, ಅದಕ್ಕೆ ನಗು ಬರ್ತೈತೆ. ನಾನು ಅಳು ನೋಡ್ಬೇಕಂದ್ರೆ ಮೇ ಬಿ ಲಾಸ್ಟ್ ದಯವಿಟ್ಟು ನಗ ಸ್ಟಾರ್ಟ್ ಮಾಡಿಬಿಡಿ ಈಗ. ಅಂದರೆ ಏನಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಎಷ್ಟು ಕಲ್ತಿದ್ದೀವೋ ಏನೋ ಗೊತ್ತಿಲ್ಲ, ಬಟ್ ಎಂಜಾಯ್ ಅಂತೂ ಚೆನ್ನಾಗಿ ಮಾಡಿದ್ದೀವಿ. ನನ್ನ ತರಲೆ ಜೋಕ್ಸ್ಗಳಿಗೆ ನಕ್ಕಿದ್ದಕ್ಕೆ, ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ, ಒಟ್ಟಿಗೆ ಡ್ಯಾನ್ಸ್ ಮಾಡೋದಕ್ಕೆ, ಎಲ್ಲದಕ್ಕೂ ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಸ್ಟ್ 4 years ಚೆನ್ನಾಗಿತ್ತು. ಆಮೇಲೆ ಫೈನಲ್ ಇಯರ್ ನಾಟ್ ಅಪ್ ಟು ದ ಮಾರ್ಕ್. ಅಷ್ಟೇನೇನೋ ಚೆನ್ನಾಗಿಲ್ಲ. ಹಿಂಗೆ ಆಗ್ತೀನಿ. ಓಕೆ, ಯಾಕೆ ಪರವಾಗಿಲ್ಲ, ಏನಿಲ್ಲ. ಓಕೆ, ಪರವಾಗಿಲ್ಲ. 4 years ತನಕ ಚೆನ್ನಾಗಿತ್ತು. ಅಂದರೆ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಸೀನಿಯರ್ಸ್ ಇದ್ದಾಗ ಚೆನ್ನಾಗಿತ್ತು. ಫೈನಲ್ ಇಯರ್ ಏನೋ ಡಲ್ ಇದೆ, ಏನು ಪ್ರೋಗ್ರಾಮ್ ಇಲ್ಲ ಅಂಥದ್ದೇನು ಖುಷಿ ಆಗ್ತದೆ. ಬರೆಯೋದ್ರಲ್ಲೇ ಮುಗ್ದೋಗಿದೆ ಅನ್ಸುತ್ತೆ. ಬರೆಯೋದೆಲ್ಲ ಮುಗ್ದೋಗಿದೆ. ಏನಕ್ಕೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು, ಅದು ಮರ್ತ್ಕೊಂಡ್ಬಿಟ್ಟಿದ್ದೀವಿ. ಬಾಕಿ ಎಲ್ಲ ಮಾಡ್ತಿದ್ದೀವಿ. ಮೂಡ್ ಕೋಟ ಅದು ಇದು ಅಂತ ಅಂದ್ಬಿಟ್ಟು 1 ವಾರದಿಂದ ನೋಡಿ ಕಣ್ಣಲ್ಲಿ ಹೆಂಗಾಗಿದೆ, ಕಪ್ಪಾಗೋಗಿದೆ, ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ. ಬೇಗ ಮುಗಿಸ್ಕೊಂಡು ಹೋಗೋ ಅಂತ ಪ್ಲ್ಯಾನ್ ಇದ್ದೀವಿ. ಥ್ಯಾಂಕ್ ಯು ಬೋಪಣ್ಣ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ಹೇಳಿ. ಹೇಳ್ರಪ್ಪ. ಹಾಯ್ ಗೈಸ್, ನಮ್ಮ ಜೊತೆ ಇದ್ದಾರೆ ನೀರಜ್. 5 years ಎಕ್ಸ್ಪೀರಿಯನ್ಸ್ ಹೇಳಿ ನಮ್ಮ ಕಾಲೇಜ್ ಬಗ್ಗೆ. ಹಾಂ ಗೈಸ್, ಹಲೋ. ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಏನೂ ಇಲ್ಲ. ಬೆಳಗ್ಗೆ ತಿಂಡಿ, ಕಾಲೇಜು, ಮತ್ತು ಊಟ, ಆಮೇಲೆ ಮತ್ತೆ ಮನೆ ಮುಗ್ದೋಯ್ತು. ಇಷ್ಟೇ ನಮ್ಮದು ಎಕ್ಸ್ಪೀರಿಯೆನ್ಸು. ಆದರೆ ಮೆಮೊರೀಸ್ಗಳು ನಮಗೆ ತುಂಬ ಇದೆ ನಮ್ಮದಲ್ಲಿ.
ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವು ಬರೀ ಆಟ ಆಡೋದಾಗಲಿ ಮಜಾ ಮಾಡೋದಾಗಲಿ. ಟ್ರಿಪ್ಗೆ ಅಂತೂ ಫುಲ್ಲು ಲಾಂಗ್ ಡ್ರೈವಿಗೆಲ್ಲ ಹೋಗಿ ನಾವು ಪ್ಲ್ಯಾನ್ ಮಾಡ್ತೀವಿ ಹೋಗಲ್ಲ. ನಾವು ನ್ಯಾಷನಲ್ಗೆ ಹೋಗಿಲ್ಲ, ಇಂಟರ್ನ್ಯಾಷನಲ್ಗೆ ಹೋಗೋಣ. ನಮ್ಮ ಫ್ರೆಂಡ್ ಇದ್ದಾರೆ ನೋಡಿ, ಬೇಕಾದ್ರೆ ಅವ್ರನ್ನೂ ಕೇಳಿ ಸರ್ ಎಕ್ಸ್ಪೀರಿಯನ್ಸ್ ಹೇಳಿ. 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ 5 ಇಯರ್ಸು ನಮಗೆ 5 ಇಯರ್ಸ್ ಥರ ಇರಲಿಲ್ಲ, ಇನ್ನೂ ಲಾಂಗ್ ಆಗಿತ್ತು. ಯಾಕಂದರೆ ಇಡೀ ನಾರ್ಮಲ್ ಡಿಗ್ರಿಗಳಲ್ಲಿ ಲೆಂತಿಯಸ್ಟ್ ಕೋರ್ಸ್ ಅಂದರೆ ಇದೇನೆ. ಜಾಸ್ತಿ ಮೆಮೊರೀಸು, ಜಾಸ್ತಿ ಎಕ್ಸ್ಪೀರಿಯನ್ಸು, ಫ್ರೆಂಡ್ಶಿಪ್ ಬಾಂಡು ಅವೆಲ್ಲ 5 ಇಯರ್ಸಲ್ಲಿ ತೊಗೋಬೋದು ಅನ್ನೋ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಯಾರಿಗಾರು ಎಜುಕೇಷನು ಬೇಕು, ಪ್ರೊಫೆಷನು ಬೇಕು, ಎಕ್ಸ್ಪೀರಿಯನ್ಸು ಬೇಕು, ಫ್ರೆಂಡ್ಶಿಪ್ಪು ಬೇಕು ಅಂದರೆ ಈ ಕೋರ್ಸಿಗೆ ಬರ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ये बड़ी अच्छी बात कही है. ಆದರ್ಶ್ ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮದು 5 ಇಯರ್ಸ್. 5 ಇಯರ್ಸ್ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಬಟ್ ನಾವು ಇವಾಗ ಕಾಲೇಜಿಗೆ ಸೇರ್ದಂಗೆ ಐತೆ. ಎಕ್ಸ್ಪೀರಿಯನ್ಸ್ ಹೇಳಿ. 5 ಇಯರ್ಸ್ ಎಕ್ಸ್ಪೀರಿಯನ್ಸು ಫಸ್ಟ್ ಬಂದ ತಕ್ಷಣ 5 ವರ್ಷ ಎಷ್ಟು ಬೇಗ ಆಯಿತು ಅಂತಲೇ ಅನಿಸ್ತಾ ಇಲ್ಲ. ಬೇಗ 5 ವರ್ಷ ಮುಗೀತು. ಫಸ್ಟ್ ಬಂದಾಗ ಯಾರೂ ಗೊತ್ತಿರಲಿಲ್ಲ, ಇವಾಗೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಳ್ಳೆ ಲೈಫ್ ಟೈಮ್ ಮೆಮೊರಿ ಐತೆ. 5 ಇಯರ್ಸ್ ಬೇಗ ಆಯಿತು. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಸ್ವಲ್ಪ ಏನು ಚೆನ್ನಾಗಿತ್ತು ಅಂತ ಏನಿಲ್ಲ. ಎಲ್ಲ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕವ್ರೆ. ಆದರ್ಶ್ ಆಗಿರ್ಬೋದು, ಶಿವಕುಮಾರ್ ಆಗಿರ್ಬೋದು, ರವೀನ್ ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅವನು. ಏನೇ ಅಷ್ಟೇ. ಏನು ಅಂತಂದರೆ ಕಾಲೇಜು ತುಂಬ ಚೆನ್ನಾಗಿದೆ, ಆದರೆ ಹುಡುಗಿರು ಯಾರೂ ಚೆನ್ನಾಗಿಲ್ಲ. ಸೀರಿಯಸ್ ಆಗಿ ನಿಮ್ಮ ಸೀನಿಯರ್ಸ್ ಬಗ್ಗೆ ಹೇಳಿ. ಈಗ ಅವ್ರು ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದಾರೆ. ಕಾಲೇಜು ಬಿಟ್ಟು ಹೋದ್ರೆ ಜೂನಿಯರ್ಸ್ ಬರ್ತಾರೆ, ಅದು ಬೇರೆ ವಿಚಾರ. ಹೋಗ್ಬಿಡಿ ಅಂತಲ್ಲ, ಅವ್ರಿಗೂ ಫ್ಯೂಚರ್ ಅನ್ನೋದು ಇದೆ ಅಲ್ವಾ, ಅವರು ಕಟ್ಕೋಬೇಕು ಜೀವನನ. ಹೋಗ್ಲಿ, ಚೆನ್ನಾಗಿರ್ಲಿ ಅವರು, ನಮಗೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಿರಲಿ. ಓಕೆ. ಏನಂದರೆ 5 ವರ್ಷ ಹೇಗೆ ಮುಗ್ದೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಶುರುವಾದಾಗ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಏನೋ ಹಾಯ್ ಬಾಯ್ ಅನ್ನೋ ಥರನೇ ಶುರುವಾಗಿದ್ದು, ಕೊನೆಯದಾಗಿ 1-2 ಗ್ರೂಪ್ ಥರ ಫ್ರೆಂಡ್ಶಿಪ್ ಕ್ರಿಯೇಟ್ ಆಯಿತು. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರ ಲೈಫಲ್ಲಿ ಇದೇ ಥರ ನಮ್ಗಳ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕೆಲವೊಬ್ರು ದೂರ ಆದ್ವಿ. ಇಷ್ಟು 5 ವರ್ಷ ಮುಗಿಯಕ್ಕೆ ಬಂದ್ರೂ ಕೆಲವೊಬ್ರನ್ನ ನಾವು ಇನ್ನೂ ಮಾತಾಡಿಸಿಲ್ಲ. ಹಂಗೆ ಇರಬೇಕಾದ್ರೆ ಕೊನೆಗೆ ಅನ್ಸಕ್ಕೆ ಶುರುವಾಗಿದ್ದು, ಇನ್ನೇನು ಇವತ್ತು ಲಾಸ್ಟ್ ಡೇ ಮುಗ್ದು ಹೋಗುತ್ತೆ ಅಂತ ಅನಿಸಿದೆ. ಇವಾಗ ಅನಿಸಿದೆ ನಾವು 5 ವರ್ಷ ಎಲ್ಲರೂ ಚೆನ್ನಾಗೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಇವತ್ತು ಎಲ್ಲರೂ ಮಿಸ್ ಮಾಡ್ಕೋತಿದ್ದೀವಿ ಅನ್ನೋ ಫೀಲ್ ಬರ್ತಿದೆ. ಲಾ ಅನ್ನೋದು ಒಂದು ಡಿಗ್ರಿ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಲೈಫಲ್ಲಿ ಹೇಗಿರಬೇಕು ಏನು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಕಲಿಸಿದೆ. ಜೀವನದ ಭವಿಷ್ಯ ಹೇಗಿರಬೇಕು, ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದು ಈ ಒಂದು ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ ಏನೋ ಸ್ಟಾರ್ಟಿಂಗ್ 2 ಇಯರ್ಸ್ ತುಂಬ ಫನ್ನಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ನೆಕ್ಸ್ಟ್ 3 ಇಯರ್ಸ್ ಯಾಕಾದ್ರೆ ಈ ಕಾಲೇಜಿಗೆ ಸೇರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ಕೊಟ್ಟಿದೆ. ಗೈಸ್, ಸುಚಿತ್ರ ಅವರು ನಮ್ಮ ಫ್ರೆಂಡ್ಸ್ಗೋಸ್ಕರ ಒಂದು ಕವನ ಬರೆದಿದ್ದಾರಂತೆ, ಅದು ಹೆಂಗಿದೆ ಅಂತ ಕೇಳೋಣ ಬನ್ನಿ. ಸೊ ಲಾಸ್ಟಾಗಿ ಏನಂತಂದರೆ ಈ ವಿದಾಯಕ್ಕೋಸ್ಕರ ಕೆಲವು ಸಾಲುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂದು ನಮ್ಮ ಪಯಣದ ಕೊನೆಯ ಹೆಜ್ಜೆಯಾಗಿದೆ. ನೆನಪುಗಳ ಪಯಣ ಎಂದಿಗೂ ಮುಗಿಯದು. ನಗುವಿನ ಕ್ಷಣಗಳು, ಸ್ನೇಹದ ಬಂಧಗಳು ಹೃದಯದ ಪುಟದಲ್ಲಿ ಸದಾ ಉಳಿಯುತ್ತವೆ. ಕಲಿತ ಪಾಠಗಳು ಬದುಕಿಗೆ ಬೆಳಗಾಗಿ, ಕಂಡ ಕನಸುಗಳು ನನಸಾಗಲಿ ಎಂದು ಹಾರೈಕೆ. ಬೇರೆ ಬೇರೆ ದಾರಿಗಳಲ್ಲಿ ಸಾಗುವವರು ನಾವಾದರೂ ನಮ್ಮ ಸ್ನೇಹ ಎಂದಿಗೂ ಅಚಲವಾಗಿರಲಿ. ವಿದಾಯ ಎಂಬುದು ಕೇವಲ ಒಂದು ಪದ, ಮತ್ತೆ ಭೇಟಿಯಾಗುವ ಭರವಸೆಯ ಆರಂಭ. ನಮ್ಮೆಲ್ಲರ ಭವಿಷ್ಯ ಸುಂದರವಾಗಲೆಂದು ಆಶಿಸುತ್ತಾ, ನಿಮ್ಮ ಎಲ್ಲರ ಹೆಜ್ಜೆಯೂ ಸದಾ ಹಿಂಬಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳನ್ನು ಕೋರಲು ಇಚ್ಛಿಸುತ್ತೇನೆ. ಎಲ್ರಿಗೂ ಆಲ್ ದ ಬೆಸ್ಟ್ ಗಾಯ್ಸ್. ಎಲ್ಲರೂ ಒಳ್ಳೆ ಅಡ್ವೊಕೇಟ್ಸ್ ಆಗಿ ಹಾಗೆ ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಬಾಯ್ ಬಾಯ್. ಹಾಯ್, ನನ್ನ ಹೆಸರು ರೋಶ್ನಿ. ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ 5 ಇಯರ್ಸ್ ಇಲ್ಲ. ಫ್ರಮ್ ಡೇ 1 ಇಲ್ಲಿ ತನಕ ಫ್ರೆಂಡ್ಸ್ ಇರೋದು. ಬಟ್ ಕ್ಲಾಸ್ ಎಂತ ಬಂತು ಅಂತಂದರೆ ಅಷ್ಟೊಂದು ಇಲ್ಲ ಅಂತ ಅಂದ್ರೂ ವಿ ಆರ್ ಕನೆಕ್ಟೆಡ್ ಎಲ್ಲರೂ ಅಷ್ಟೇ. ಬಟ್ ಇನ್ನೊಂದೇನಂತಂದರೆ ನಾವೆಲ್ಲರ ಜೊತೆ ಕ್ಲೋಸ್ ಆಗಿ ಹೋಗ್ತೀವಿ ನಮ್ಮ ಕ್ಲಾಸಲ್ಲಿ. ಬಟ್ ಯಾರು ನಮ್ಮನ್ನು ಕ್ಲೋಸ್ ಮಾಡ್ಕೊಳ್ಳಲ್ಲ. ಇದು ನಿಜ. ಫ್ರಂಟ್ ಬೆಂಚ್ ಆಗಿ ಅವರೇ, ನಾವು ಲಾಸ್ಟ್ ಬೆಂಚ್ ಆಗಿ ಇದ್ದೀವಿ. ಇವತ್ತು ಅಂದ್ಕೊಂಡ್ವಿ ನಮ್ಮನ್ನ ಯಾರು ಮಾತಾಡಿಸ್ತಾರೋ ಇಲ್ವೋ, ಏನು ಮಾಡೋದು, ನಾವಿಬ್ಬರೇ ಉಳ್ಕೊಬೇಕಿಲ್ಲ ಅಂತ. ಪರವಾಗಿಲ್ಲ, ಕ್ಲಾಸಲ್ಲಿ ಒಟ್ಟಿಗೆ ಆ್ಯಕ್ಚುಲಿ ಮಿಸ್ ಯು ಆಲ್ ಗೈಸ್, ಮಿಸ್ ಅವರ್ ಕ್ಲಾಸ್. ಓಲಾಗಿ ಏನು ಹೇಳಬೇಕು ಅಂತಂದರೆ ತುಂಬಾ ಕಲಿಸಿದೆ, ಜೀವನದ ಪಾಠ ಕಲಿಸಿದೆ, ಹೇಗಿರ್ಬೇಕು ಅನ್ನೋದು ಕಲಿಸಿದೆ. ಈಗ ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಇಯರ್ ಸೇರ್ಕೊಂಡಿದ್ದಾಗ 5 ಇಯರ್ಸ್ ಹೆಂಗಾಗುತ್ತೋ ಬೇಗ ಆಗೋಗ್ಲಿ. ಈಗ ಆಗೋದ್ಮೇಲೆ ಬೇಗ ಆಗಬಾರ್ದು, ಇನ್ನೂ ಇರಬೇಕು. ಸ್ಟೂಡೆಂಟ್ ಲೈಫ್ ಆಗೋದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ತುಂಬ ಭಯ ಆಗ್ತಿದೆ. ಅದು ಬಿಟ್ಟು ಎಲ್ಲ ಹ್ಯಾಪಿಯಾಗಿದ್ದೀವಿ. ಮತ್ತು ಇವತ್ತು ನಮ್ಮ ಕ್ಲಾಸ್ ಅವರೆಲ್ಲ ಎಂಜಾಯ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಇವತ್ತು ಒಂದಿನಾದರೂ ಎಲ್ಲರ ಜೊತೆಗಿದ್ದು ಖುಷಿಯಿಂದ ಎಂಜಾಯ್ ಮಾಡಬೇಕು. ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಫ್ಯೂಚರ್ ಎಲ್ಲ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್ ಗೈಸ್. ಹೋಗಿ ಫ್ಯೂಚರ್ ಟುಗೆದರ್ ಮಾಡೋಣ ಎಲ್ಲ ಒಂದು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟು ಈ ಕಾಲೇಜಿಗೆ ಬಂದಾಗ ತುಂಬ ಭಯ ಆಗ್ತಿತ್ತು.
ಫ್ರಮ್ ಫಸ್ಟ್ ಬೆಂಚ್ ಟು ಲಾಸ್ಟ್ ಬೆಂಚ್ ಎಲ್ಲರೂ ಕೂಡ ಫ್ರೆಂಡ್ಸೇನೆ, ಎಲ್ಲರೂ ಕೂಡ ಒಳ್ಳೆ ಫ್ರೆಂಡ್ಸೇನೆ. ಅದ್ರ ಜೊತೆಗೆ ಎಲ್ಲರೂ ಕ್ಲೋಸ್ ಆಗಿದ್ದಾರೆ. ಬಟ್ ಏನನ್ನ ಮಿಸ್ ಮಾಡಿಕೊಂಡೆ ಅಂತಂದರೆ ಎಲ್ಲರ ಜೊತೆನೂ ಒಂದೊಂದು ಫೋಟೋ ತಗೋಬೇಕಿತ್ತು. ಇವತ್ತು ಡೆಫಿನೆಟ್ಲಿ ತಗೋಬೇಕು ಅಂತ ಬೆಳಗ್ಗೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ಸೊ ಎಲ್ಲರೂ ಬನ್ನಿ ತಗೊಳ್ಳೋಣ. ಒಂದು ತಪ್ಪು ಮಾಡಿದ್ದೇನು ಅಂತಂದರೆ ನಾನು ಎಲ್ಲರ ಜೊತೆನೂ ತುಂಬ ಕ್ಲೋಸ್ ಆಗಬೇಕಿತ್ತು. ಬಟ್ ಕೆಲವೊಬ್ಬರ ಜೊತೆ ಮಾತ್ರ ಕ್ಲೋಸ್ ಆಗಿದ್ದೆ. ಎಲ್ಲರ ಜೊತೆನೂ ಕ್ಲೋಸ್ ಆಗಬೇಕಿತ್ತು. ಇವತ್ತಿಂದ ಎಲ್ಲರ ಜೊತೆ ಕ್ಲೋಸ್ ಆಗ್ತೀನಿ, ಜೊತೆಗೆ ಎಲ್ಲರ ಜೊತೆನೂ ಫೋಟೋ ತಗೋತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಈ ಕಾಲೇಜಿಗೆ ಬಂದಾಗ ನನಗೂ ತುಂಬಾ ಭಯ ಆಗ್ತಾಯಿತ್ತು ಹೇಗೆ ಅಂತ. ನಾನು ಅಷ್ಟೇ ಸ್ಟಾರ್ಟಿಂಗಿಂದ ಯಾರ ಜೊತೆನೂ ಅಷ್ಟು ಕ್ಲೋಸಾಗಿ ಬೆರೀಲಿಲ್ಲ. ಬಟ್ ಇವಾಗ ಅನ್ನಿಸ್ತಾ ಇದೆ ತುಂಬ ಎಲ್ಲರ ಜೊತೆಗೂ ಬೆರಿಬೇಕಿತ್ತು ಅಂತ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನನ್ನ ಕ್ಲಾಸ್ಮೇಟ್ಸ್ಗಳಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತುಳಸಿ ಅಂತ. ನನ್ನ ಹೆಸರು ಅಂಕಿತಾ ಅಂತ. ಸೊ ಈ ಕಾಲೇಜಿಗೆ ನಾನು ಸೇರಿಕೊಂಡಾಗ ಸಿಕ್ಕಂಥ ಫಸ್ಟ್ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಎರಡು ಇವರೇನೇ. ಆಡಿಟೋರಿಯಮಲ್ಲಿ ಹೇಗೆ ಫಸ್ಟಾಗಿ ಸಿಕ್ಕಿ ಮಾತಾಡ್ಸಿದ್ವೋ, ದೆನ್ ಈಗ ಫೈನಲ್ ಇಯರಿಗೆ ಬಂದಿದ್ವಿ. ಲಾಸ್ಟ್ವರೆಗೂ ಅದೇ ಬಾಂಡಿಂಗು, ಒಂದು ಅದೇ ಫ್ರೆಂಡ್ಶಿಪ್ಪಲ್ಲಿದ್ದೀವಿ. ಯಾವತ್ತೂ ನಾನು ಏನೇ ಹೇಳಿದ್ರು ನೋ ಅಂದಿಲ್ಲ. ಎಲ್ಲ ಹೆಸರು ನನಗೆ ಇದು ಬೇಕಾ, ಬರ್ತೀನಿ, ತಂದು ಕೊಡ್ತೀನಿ. ಆ ಮಾತು ಅಷ್ಟೇ, ಯಾವತ್ತೂ ಆ ರೆಸ್ಪೆಕ್ಟ್ಫುಲ್ಲಿ ನನ್ನ ಜೊತೆ ಮಾತಾಡಿದ್ರು. ಇವತ್ತುವರೆಗೂ ಅದೇ ಆ ಮಾತಲ್ಲಿ ಬಂದಿದ್ದಾರೆ. ಒಂಥರ ತುಂಬ ಒಳ್ಳೆ ಫ್ರೆಂಡ್, ಒಂದು ಗಾಡ್ ಗಿಫ್ಟ್ ಅನ್ಬೋದು. ಇವ್ರ ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಸಿಕ್ತು. ಆ್ಯಂಡ್ ನನಗೆ ಕಾಲೇಜಿಗೆ ಸೇರ್ಕೋಬೇಕಾದ್ರೆ ತುಂಬಾ ಫಸ್ಟ್ ಭಯ ಇತ್ತು. ಆ್ಯಕ್ಚುಲಿ ನಾನು ನನ್ನ ಪೇರೆಂಟ್ಸ್ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮೈ ಪೇರೆಂಟ್ಸ್. ಇಲ್ಲಿವರೆಗೂ ಬರೋದಕ್ಕೆ ಅವರೇ ನನಗೆ ತುಂಬ ಒಳ್ಳೆ ಕಾರಣ. ಇಲ್ಲಿಗೆ ಸೇರ್ಕೊಳ್ಳೋದಕ್ಕಾಗಿರ್ಬೋದು, ಈ ಒಂದು ಎಜುಕೇಷನ್ನ ಕೊಡೋದು ಎಲ್ಲ ನನ್ನ ಪೇರೆಂಟ್ಸೇ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಲೆಕ್ಚರರ್ಸ್ ಸಪೋರ್ಟಿವ್ ಆಗಿ ಮಾಡಿದ್ರು. ದೆನ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಕ್ಲಾಸ್ಮೇಟ್ಸ್ ಅವರೆಲ್ಲರೂ ಅಷ್ಟೇ ನನ್ನ ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಮಾತಾಡ್ಸಿದಾಗೂ ತುಂಬ ಒಳ್ಳೆ ರಿಪ್ಲೈಸ್ಗಳನ್ನ ಕೊಡ್ತಾ ಇರ್ತಾರೆ. ಐ ಲವ್ ಮೈ ಕ್ಲಾಸ್ ಆ್ಯಂಡ್ ಮೈ ಕಾಲೇಜ್. ತುಂಬ ಬಿಟ್ಟೋಗೋದಕ್ಕೆ ಇವಾಗ ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಬಟ್ ಖುಷಿ ಇದೆ ಈ ಕಾಲೇಜಿಗೆ ಸೇರ್ಕೊಂಡು. ಅಳ್ತಾ ಇದ್ದಾರೆ ಗೈಸ್, ಅಳ್ತಾ ಇದ್ದಾರೆ ತುಳಸಿ ಅವರು. ಶಿಲ್ಪ ಅವರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಅವ್ರನ್ನ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಮುಂದೆ ಬೆಳೆಸಿ. ನೀವಿನ್ನು ಚೆನ್ನಾಗಿ ಇದರಲ್ಲಿ ಫೇಮಸ್ ಆಗಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಅಂಕಿತ್ ಅವ್ರ ಹತ್ರ ಕೇಳ್ತೀನಿ, ನನ್ನ ಬಗ್ಗೆ ಏನಾದರೂ ಹೇಳಿ. ಶಿಲ್ಪ ಅವ್ರ ಬಗ್ಗೆ ಹೇಳೋದು ತುಂಬ ಇದೆ. ಶಿ ಇಸ್ ವೆರಿ ಫನಿ. ಇಡೀ ಕ್ಲಾಸ್ನೇ ಆಕ್ಟಿವ್ ಆಗಿ ಇಟ್ಕೋತಾರೆ. ಅವ್ರು ಆಬ್ಸೆಂಟ್ ಅಂದರೆ ಏನೋ ಕ್ಲಾಸಲ್ಲಿ ಬೇಜಾರಾಗ್ತಿರಂಗೆ. ನಾವು ಅಂದರೆ ನಾವು ಶಿಲ್ಪ ಅವ್ರ ಜೊತೆಗೆ ಅಂದರೆ ಲೈಕ್ ಒಂದೇ ಬೆಂಚಲ್ಲಿ ಕೂತ್ಕೊಳ್ದೆ ಹೋದ್ರು ಹಿಂದೆ ಮುಂದೆ ಕೂರ್ತೀವಿ. ಅವ್ರ ಪ್ರೆಸೆನ್ಸ್ ತುಂಬ ಒಳ್ಳೆ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಶಿಲ್ಪ ಫಾರ್ ಮೇಕಿಂಗ್ ಅಸ್ ಫೀಲ್ LLB ಕೋರ್ಸ್ ವೆರಿ ಗುಡ್. ಥ್ಯಾಂಕ್ ಯು ಅಂಕಿತ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಗಿತ್ತು ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇವಾಗ ಇನ್ನೇನು ಮುಗಿ ಅಂತ ಬಂದೈತೆ. ಸೊ ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಮುಂದೆ ಎಂಜಾಯ್ ಅಂತ ಏನು ಮಾಡಲೇ ಇಲ್ಲ. ಹೇಳಬೇಕು ಅಂದರೆ ಬರೀ ಪಾಠ ಅದು ಇದೇ ಆಯಿತು. ನಾನಂತ ಏನು ಎಂಜಾಯ್ ಮಾಡಲಿಲ್ಲ. ಸೊ ಇವಾಗ ಕೊನೆ ಫಂಕ್ಷನ್ ಮುಗಿತಾ ಇದೆ. ಇನ್ನು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಬೇರೆ ಬೇರೆ ಆಗ್ತಿದ್ದಾರೆ. ಸೊ ಎಲ್ಲ ಇದ್ರೆ ಎಲ್ಲ ಚೆನ್ನಾಗಿರಿ, ಮುಂದಿನ ಎಲ್ಲ ಲೈಫು ಸಕ್ಸಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಾಮಿನಿ. ಈ ಒಂದು ಕಾಲೇಜ್ ಲೈಫಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ ಈ ಒಂದು 5 ವರ್ಷದಲ್ಲಿ. ಮತ್ತೆ ಈ ಥರ ಲೈಫ್ ಸಿಗುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಯಾರ್ಯಾರು ಯಾವ್ಯಾವ ದಾರಿಲಿ ಇರ್ತೀವೋ ಅದು ನಮಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ಅನಿಸಿಕೆ ಆಸೆ ಏನು ಅಂತಂದರೆ, ಯಾರ್ಯಾರು ಯಾವ್ಯಾವ ರೂಟಲ್ಲಿ ಹೋಗ್ತೀವೋ ಅದು ನಮಗೆ ಉತ್ತಮವಾಗಿರಬೇಕು. ಮತ್ತು ಆ ಒಂದು ಗುರಿ ಅನ್ನೋದನ್ನು ನಾವು ತಲುಪಬೇಕು. ಆ ಗುರಿ ಅನ್ನೋದು ನಮ್ಮ ಲೈಫ್ಗೆ ಒಂದು ಏಮ್ ಆಗಿರಬೇಕು. ಆ ಏಮ್ನ ನಾವು ತಲುಪಿ ಒಂದು ಎತ್ತರದಲ್ಲಿ ನಾವು ಬೆಳ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಈ ಮಾತಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್. ಚಂದನ್ಗೆ ಅವಾಗ ಮಾತಾಡಿದ್ದು ಸಾಕಾಗಿಲ್ಲ, ಮತ್ತೆ ಮಾತಾಡ್ತಾ ಇದ್ದಾಳೆ. ಹೇಳಿ ಚಂದನ್ ಅವರು. ಆ್ಯಂಡ್ ದಿನ ನಾವು ಒಟ್ಟಿಗೆ ಬರ್ತಿದ್ವಿ ಅಲ್ವಾ, ಕಾಲ್ ಮಾಡ್ಕೊಂಡು ಎಲ್ಲಿದೆಯಾ ಏನು ಅಂತ. ಅದೆಲ್ಲ ಮುಂದೆ ಮಾತಾಡೋಕ್ಕಾಗಲ್ಲ. ಮತ್ತು ಅಟೆಂಡಿಂಗ್ ಶಾರ್ಟೇಜ್ ಇದ್ದಾಗ ಅದೊಂದು ಟೆನ್ಷನ್ ನಾವೆಲ್ಲ ಮಾಡ್ಕೋತಿದ್ವಿ ನಮ್ಮ ಗ್ರೂಪ್ ಅವ್ರದ್ದು. ಅದೆಲ್ಲ ಮಿಸ್ ಮಾಡ್ಕೋತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಟೋಟಲಿ. ಆ್ಯಂಡ್ ಎಕ್ಸಾಮ್ ಇದ್ದಾಗ ನೋಟ್ಸ್ಗಳು ಶೇರ್ ಮಾಡೋದಾಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋದಾಗಲಿ, ಎಲ್ಲ ಏನೋ ಮಿಸ್ ಆದಂಗೆ ಅನ್ನಿಸ್ತಾ ಇದೆ. ಇನ್ಮೇಲೆ ಸ್ಟೂಡೆಂಟ್ಸ್ ಲೈಫ್ ಇರಲ್ವಲ್ಲ ಅಂತ ಅನ್ನಿಸ್ತಾ ಇದೆ ನಮಗೆ. ಹೌದು. ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದು ಶಿಲ್ಪ, ನೆಕ್ಸ್ಟ್ ದೀಕ್ಷಾ. ಫಸ್ಟ್ ಇಯರ್ ನನಗೆ ಬೋರ್ ಅನಿಸ್ತಾ ಇತ್ತು ಕಾಲೇಜು. ಸೆಕೆಂಡ್ ಇಯರ್ ಎಲ್ಲ ಫ್ರೆಂಡ್ಸ್ ಆದರೂ ಕ್ಲೋಸ್ ಆದೆ. ಮತ್ತು ಥರ್ಡ್ ಇಯರ್ ಫೋರ್ತ್ ಇಯರ್ ಫೈನಲ್ ಇಯರಲ್ಲಂತೂ ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ವಿ. ಅಟೆಂಡಿಂಗ್ ಶಾರ್ಟೇಜಲ್ಲೆಲ್ಲ ಜೊತೆಲಿದ್ವಿ, ಕಿತ್ತಾಡ್ತಿದ್ವಿ, ರೇಗಿಸ್ತಿದ್ವಿ, ಪಾರ್ಕಲ್ಲೆಲ್ಲ ಓಡಾಡ್ತಿದ್ವಿ. ಅದೆಲ್ಲ ಇವಾಗ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಗಾಯ್ಸ್. ಏನಂದರೆ 5 ವರ್ಷದಲ್ಲಿ ಎಷ್ಟೊಂದು ಫ್ರೆಂಡ್ಸು ದೂರ ಆಗಿರೋದು ನೋಡಿದ್ದೀವಿ, ಹತ್ರ ಆಗಿರೋದು ನೋಡಿದ್ದೀವಿ. ಫಸ್ಟು ಕ್ರಿಯೇಟ್ ಆಗಿದ್ದು ಗ್ರೂಪ್ ಇದು. ಆ್ಯಂಡ್ ಕೊನೆ ತನಕ ಹಿಂಗೆ ಇದ್ದೀವಿ. ಒಂದು ಸಲನೂ ಜಗಳ ಆಡಿಲ್ಲ, ಒಂದು ಸಲನೂ ಭಿನ್ನಾಭಿಪ್ರಾಯ ಬಂದಿಲ್ಲ ನಮ್ಗಳ ಮಧ್ಯ. ಖುಷಿ ಆಗ್ತಿದೆ ಇಂಥ ಫ್ರೆಂಡ್ಸ್ನ ಪಡೆದಿರೋದಕ್ಕೆ. ಆ್ಯಂಡ್ ಏನಾದರೂ ಮಾಡ್ತೀವಿ ಅಂತಂದರೆ ಸಪೋರ್ಟ್ ಮಾಡ್ತಾರೆ, ತಪ್ಪಾದರೆ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ತಾರೆ.
ಸರಿ ಮಾಡಿದಾಗ ಅವರು ಖುಷಿ ಪಡ್ತಾರೆ, ನಾವು ಗೆದ್ದರೆ ಅವರು ಖುಷಿ ಪಡ್ತಾರೆ. ಸೊ ಗ್ರೇಟ್ಫುಲ್ ನಮ್ಮ ಫ್ರೆಂಡ್ಸ್ಗಳ ಬಗ್ಗೆ. ನಮ್ಮ ಹುಡುಗಿಗೆ ಡ್ಯಾನ್ಸಲ್ಲಿ ಪ್ರೈಸ್ ಬಂದಿಲ್ಲ ಅಂತ ಡ್ಯಾನ್ಸ್ ಮಾಡ್ತಾ ಇಲ್ಲ, ಅದರಿಂದ ಅದೊಂದು ಬೇಜಾರಿದೆ ನಮಗೆ. ನೀವು ಹಾಕಲೇಬೇಕು ಶಿಲ್ಪ ಅವರೇ ಇದನ್ನು. ಮತ್ತು 5 ಇಯರ್ಸು ತುಂಬ ಮಿಸ್ ಮಾಡ್ಕೋತೀವಿ. ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಬಂದಾಗ 5 ಇಯರ್ಸ್ ಇರಬೇಕಲ್ಲಪ್ಪ ಅನ್ನೋ ಅಂಥ ಬೇಜಾರಿತ್ತು. ಆದರೆ ಈಗ 5 ಇಯರ್ಸ್ ಹೇಗೆ ಹೋಯ್ತು ಅಂತಲೇ 5 ಡೇಸಲ್ಲಿ ಹೋಯ್ತು ಅನ್ನೋ ರೀತಿ ಫೀಲ್ ಇದೆ. ಆದ್ದರಿಂದ ತುಂಬ ಮಿಸ್ ಮಾಡ್ಕೋತೀವಿ ನಮ್ಮ ಕಾಲೇಜ್ ಡೇಸ್ನ ಅಂತ ಹೇಳ್ತೀನಿ. ಅಷ್ಟೇನಾ? ಥ್ಯಾಂಕ್ ಯು ಹರ್ಷಿತ್ ಅವರೇ. ಕ್ಯಾಮ್ರಾಮ್ಯಾನ್ ಹರ್ಷಿತ್ ಅವ್ರ ಜೊತೆ ಶಿಲ್ಪ. ಮರೆವುದೆಂತು ಕಳೆದಿರೋ ದಿನಗಳನ್ನು, ಎದೆಯ ತಂತು ಮಿಡಿದಿರೋ ಕ್ಷಣಗಳನ್ನು, ಅಗಳಿಕೆ ಅನಿವಾರ್ಯ ಸಿಗುತ್ತಿರುವ